ನಮಸ್ತೆ. 28/7/2026 ಮಂಗಳವಾರ ದಿನ. ಸೂರ್ಯೋದಯ 6 ಗಂಟೆ 4 ನಿಮಿಷಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:48ಕ್ಕೆ. ಇವತ್ತಿನ ಚತುರ್ದಶಿ ತಿಥಿ ಅಂತಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಹಿಂದೆ ಬರುವಂಥದ್ದು. ಇದು ಹುಣ್ಣಿಮೆಯ ಹಿಂದೆ ಬರುತ್ತದೆ. ಬೆಳಿಗ್ಗೆಯಿಂದ ಸಂಜೆ 6:18ವರೆಗಿದೆ. ಆನಂತರ ಬರೋದು ಹುಣ್ಣಿಮೆ. ಹಂಗಾಗಿ ಇವತ್ತು ಸಾಯಂಕಾಲದಿಂದ ಹುಣ್ಣಿಮೆ ಸ್ಟಾರ್ಟ್ ಆದರೆ ನಾಳೆವರೆಗಿರುತ್ತದೆ. ಹಂಗಾಗಿ ಹುಣ್ಣಿಮೆಯ ನಾಳೆಯ ದಿನದಲ್ಲಿ ಕೆಲವು ಒಳ್ಳೆ ಕಾರ್ಯಗಳು ಮಾಡ್ಬೋದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಬೋದು. ನಕ್ಷತ್ರ ಇರೋದು ಪೂರ್ವ ಆಷಾಢ ಅಂತ ಅಂತೀವಿ. ಮಧ್ಯಾಹ್ನ 1:11ವರೆಗೆ ಇದೆ, ಶುಭವಾಗಿದೆ. ಕಾರ್ಯಸಿದ್ಧಿ ಉಂಟು, ಶುಭ ಉಂಟು. ಆನಂತರ ಬರೋದು ಉತ್ತರಾಷಾಢ ಅಂತ. ಹಂಗಾಗಿ ಪೂರ್ವಾಷಾಢ, ಉತ್ತರಾಷಾಢ ಈ ಎರಡು ನಕ್ಷತ್ರಗಳಲ್ಲಿ ವಿಶೇಷವಾಗಿ ಏನು ಅಂತಂದರೆ, ಉತ್ತರಾಷಾಢ ಮಾನುಷೀಯ ಗಣ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರವೂ ಕೂಡ ಮಾನುಷೀಯ ಗಣನೆ. ಹಂಗಾಗಿ ಎರಡು ನಕ್ಷತ್ರಗಳು. ಇದರಲ್ಲಿ ಪೂರ್ವಾಷಾಢ ಇವತ್ತು ಶರೀರ ಪುಷ್ಟಿಯನ್ನು ಕೊಡುತ್ತದೆ, ಅಂದರೆ ಶಕ್ತಿಯನ್ನು ಕೊಡುತ್ತದೆ. ಉತ್ತರಾಷಾಢ ನಕ್ಷತ್ರ ಸಂತುಷ್ಟಿ, ಅಂದರೆ ಆನಂದವು ಸ್ವಲ್ಪ ಶುಭವೂ ಇದೆ. ಹಂಗಾಗಿ ಒಳ್ಳೆ ಕಾರ್ಯಗಳು ಮಾಡೋಕ್ಕೆ ಅಡ್ಡಿ ಇಲ್ಲ. ಆದರೂ ವಾರ ಅಂತ ನೋಡಬೇಕಾಗ್ತದೆ, ಮಂಗಳವಾರ. ಇದು ಸ್ವಲ್ಪ ಗಮನಿಸ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ, ಇವತ್ತು ಧನುಸು ರಾಶಿ ಇದೆ ಮತ್ತು ಮಕರ. ಸುಮಾರು ಸಂಜೆ 7:49ವರೆಗೂ ಚಂದ್ರನಿರೋದು ಧನುಸ್ಸು, ಹಂಗಾಗಿ ಧನುಸು ರಾಶಿ. ಆನಂತರ ಬರೋದು ಮಕರ ರಾಶಿ. ಇವತ್ತು ಪೂರ್ವಾಷಾಢ ನಕ್ಷತ್ರದ 3ನೇ ಪಾದ 6:04ಕ್ಕೆ ಬೆಳಗ್ಗೆ ಸ್ಟಾರ್ಟ್ ಆಗಿ 6:31ಕ್ಕೆ ಮುಗೀತದೆ. ಆನಂತರ ಬರೋದು ಮಧ್ಯಾಹ್ನ 1:11ವರೆಗೂ ಪೂರ್ವಾಷಾಢ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಪೂರ್ವಾಷಾಢ ನಕ್ಷತ್ರ ಮುಗೀತದೆ. ಅಲ್ಲಿಂದ ಸ್ಟಾರ್ಟ್ ಆಗೋದು ಉತ್ತರಾಷಾಢ ನಕ್ಷತ್ರ. ಈ ಉತ್ತರಾಷಾಢ ನಕ್ಷತ್ರ ಸಂಜೆ 7:49ವರೆಗೂ 1ನೇ ಪಾದ. ಆನಂತರ 2ನೇ ಪಾದ ಬರುತ್ತದೆ. ಸಂಜೆಯಿಂದ ರಾತ್ರಿ ಅಂದರೆ ಲೇಟ್ ನೈಟ್ 2:26ವರೆಗೂ 2ನೇ ಪಾದ. ಅದಾದ ಮೇಲೆ 3ನೇ ಪಾದ ಸ್ಟಾರ್ಟ್ ಆಗಿ ನಾಳೆ ಇದನ್ನು ಉಳಿದಿರುವ ಭಾಗಗಳಿರುತ್ತದೆ. ಹಂಗಾಗಿ ಇವತ್ತಿನ ದಿನದಲ್ಲಿ ಇಷ್ಟೆಲ್ಲ ಇದೆ ಅಂತಂದರು. ನಾವು ನೋಡುವಂಥದ್ದು ಇವತ್ತಿನ ರಾಹುಕಾಲ 3:37ರಿಂದ 5:12. ಅದೇ ಥರ ಯಮಗಂಡ ಕಾಲ ಅಂತ ತಗೊಂಡ್ರೆ 9 ಕಾಲರಿಂದ 10:51. ಇದರಲ್ಲಿ ಬೇರೆ ಬೇರೆ ವಿಷಯಗಳೆಲ್ಲ ನೋಡ್ಬೋದು. ಆದರೂ 100% ಆಗಿ ನಾವು ವಿಂಗಡಿಸಿ ಈಸಿಯಾಗಿ ಕೊಟ್ಟಿರ್ತೀವಿ. 100% ಶುಭವಾಗಿ, 100% ಅಶುಭ ಎರಡನ್ನೂ ನೋಡೋಣ. 100% ಶುಭವಾಗಿರೋದು ಏನೇನು ಅಂತ ನೋಡಿದ್ರೆ, ಇದರಲ್ಲಿ ಮೊದಲನೇದಾಗಿ 6 ಗಂಟೆ 4 ನಿಮಿಷದಿಂದ 8:35, 9:30ರಿಂದ ಮಧ್ಯಾಹ್ನ 1:38, ಸಂಜೆ 5:14ರಿಂದ ರಾತ್ರಿ 9:35. ಅದೇ ಥರ ರಾತ್ರಿ 12 ಗಂಟೆ 6 ನಿಮಿಷದ ಮೇಲೆ ಶುಭವಾಗಿದೆ. ಇದರಲ್ಲಿ 100% ಅಶುಭ ಸಮಯವನ್ನು ನಾವು ನೋಡೋಣ. ಬೆಳಿಗ್ಗೆ 8:37ರಿಂದ 9:28 ಇದು ದುರ್ಮುಹೂರ್ತ. ಮಧ್ಯಾಹ್ನ 1:40 ಮೇಲೆ 3:52ವರೆಗೂ ಮೃತ್ಯು. ಮಧ್ಯಾಹ್ನ 3:37 ಮೇಲೆ ಸಂಜೆ 5:12ವರೆಗೂ ರಾಹುಕಾಲ. ರಾತ್ರಿ 9:37 ಮೇಲೆ 11:02ವರೆಗೂ ವಿಷಕಾಲ. ರಾತ್ರಿ 9:59ರಿಂದ 11:45ವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವ. ಅಂದರೆ ಇದು ಉತ್ತರಾಷಾಢ ಅಂತ. ರಾತ್ರಿ 11:19 ಮೇಲೆ 12:04ವರೆಗೂ ಅಂದರೆ ಮಧ್ಯರಾತ್ರಿವರೆಗೂ ದುರ್ಮುಹೂರ್ತವಿದೆ. ಇದೆಲ್ಲ ನಿಮ್ಮ ಕಾರ್ಯಗಳನ್ನ ನೋಡಿ ಸರಿ ಮಾಡಿಕೊಳ್ಳಿ. ಇದರಲ್ಲಿ ವಿಶೇಷವಾಗಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಈಗ ಬಂದಿರುವಂಥ ಪೂರ್ಣಿಮಾ ಅಂದರೆ ಹುಣ್ಣಿಮೆ, ಗುರು ಪೂರ್ಣಿಮಾ ಅಂತ ನಾಳೆ ಇರುತ್ತದೆ. ನಾಳೆ ಗುರುವನ್ನು ಪೂಜೆ ಶಾಂತಿಗಳು ಮಾಡಿಕೊಳ್ಳಿ, ಅನುಕೂಲಕರವಾಗಿರುತ್ತೆ ಅಂತ. ಕೆಲವು ದೋಷಗಳು ಗುರು ಶಾಪ ಹೋಗುತ್ತೆ ಅಂತ. ಅದು ಹೆಂಗೆ ಏನೇನು ಮಾಡ್ತೀರಾ ಅಂತ ಅದು ನಿಮ್ಮಿಷ್ಟ. ಯಾಕೆಂದರೆ ಗುರುಗಳಿಗೆ ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಹೇಳುವಂತಿಲ್ಲ, ನಿಮ್ಮ ಮನಸ್ಸು. ದೇವರ ಅನುಗ್ರಹವನ್ನು ಪಡೆದು ಸುಖವಾಗಿರೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.